ಬಿಗ್ ಬಾಸ್ ಮನೆಗೆ ಬಂದಿರುವ ಮಾಜಿ ಸ್ಪರ್ಧಿಗಳು ಗಿಲ್ಲಿ ನಟ ಅವರನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ತಿರೋದು ಯಾಕೆ? ಅದರಲ್ಲೂ ಕೂಡ ಚೈತ್ರಾ ಕುಂದಾಪುರ ಅವರು ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಹಲವಾರು ಗೊಂಬೆಗಳಿದೆ. ಇನ್ನು ಪೌಡರ್ ರೂಮ್ ಹತ್ರ ಇಲ್ಲೊಂದು ಗೊಂಬೆ ಕೂಡ ಇಟ್ಟಿದ್ದಾರೆ. ಈ ಗೊಂಬೆಗೆ ಒಂದು ಹೆಸರಿದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಬೊಂಬೆಗೆ, ಈ ಒಂದು ಕಲಾಕೃತಿಗೆ ಏನಂತ ಕರೀತಾರೆ? ಇಲ್ಲಿ ಚೈತ್ರಾ ಕುಂದಾಪುರ ಅವರು ಪ್ರತಿಯೊಬ್ಬರಿಗೂ ಕೂಡ ಕರೆದು ಕೇಳ್ತಾರೆ ಸ್ಪರ್ಧಿಗಳಿಗೆ. ಇಲ್ಲಿ ಹಲವಾರು ಉತ್ತರಗಳು ಕೂಡ ಇಲ್ಲಿ ಕೊಡ್ತಾರೆ. ಶಿಲಾಬಾಲಿಕೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಆದರೆ ಅಲ್ಲ, ಅದಕ್ಕೆ ಅಂತಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಆದ ಹೆಸರಿದೆ. ಅದನ್ನು ಹೇಳಲಿಲ್ಲ ಅಂತಂದರೆ ನಾನು ಟಿಫನ್ ತಿನ್ನಲ್ಲ ಅಂತಂದ್ಬಿಟ್ಟು ಚೈತ್ರಾ ಕುಂದಾಪುರ ಅವರು ಹೇಳ್ತಾ ಇದ್ದಾರೆ. ಆದರೆ ಸರಿಯಾದ ಉತ್ತರ ಯಾರೂ ಕೊಟ್ಟಿಲ್ಲ. ಅದಕ್ಕೆ ಇವರು ಶಿಕ್ಷೆ ಕೊಟ್ಟಿದ್ದಾರೆ. ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತಂದ್ಬಿಟ್ಟು ಕ್ಷಮೆ ಕೇಳಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಇಲ್ಲಿ ಹೇಳಿದ್ದಾರೆ. ಕಾವ್ಯ ಅವರು ಎಲ್ಲರನ್ನೂ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕ್ಷಮೆನ ಕೇಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಗಿಲ್ಲಿ ನಟ ಅವರು ಬಂದಿದ್ದ ತಕ್ಷಣವೇ ಇಲ್ಲಿ ಶೃಂಗಾರದಲ್ಲಿ ಹೇಳು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಎಲ್ಲ ಸ್ಪರ್ಧಿಗಳನ್ನೂ ಕೂಡ ನಾರ್ಮಲ್ ರೀತಿಯಲ್ಲಿ ನೋಡ್ತಿರೋ ಮಾಜಿ ಸ್ಪರ್ಧಿಗಳು ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಈ ರೀತಿ ನಡೆಸ್ಕೊತಿರೋದು ಯಾಕೆ? ಒಟ್ಟು 9 ನವರಸಗಳಿದೆ. 9 ನವರಸಗಳನ್ನು ಕೂಡ ಆ್ಯಕ್ಟ್ ಮಾಡಿ ಹೇಳು ಗಿಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಚೈತ್ರಾ ಕುಂದಾಪುರ ಅವರು ಇಲ್ಲಿ ಹೇಳಿದ್ರು. ಅದೇ ಟೈಮ್ಗೆ ಇಲ್ಲಿ ನನ್ನ ಮುಂದೆ ಶೃಂಗಾರದಲ್ಲಿ ಹೇಳಬೇಡ, ಇನ್ನು ಕಾವ್ಯ ಅವ್ರ ಹತ್ರ ಕರೆಸ್ತೀನಿ, ಕಾವ್ಯ ಅವ್ರ ಎದುರುಗಡೆ ನೀನು ಶೃಂಗಾರ ಮಾಡಿಕೊಂಡು ಹೇಳಬೇಕು, ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತಂದ್ಬಿಟ್ಟು ಹೇಳಬೇಕು ಅಂತ ಈಗ ಹೇಳಿದ್ದಾರೆ. ಅಟ್ ಪ್ರೆಸೆಂಟ್ ಲೈವಲ್ಲಿ ಇದೇ ನಡೀತಿದೆ. ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಿಗೆ ಬುದ್ಧಿ ಇಲ್ಲ, ಇವಾಗ ಇರೋ ಸ್ಪರ್ಧಿಗಳಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತಂದ್ಬಿಟ್ಟು ಈಗ ಚೈತ್ರಾ ಕುಂದಾಪುರ ಅವರು ಕ್ಷಮೆನ ಕೇಳಿಸ್ಕೊಂಡಿದ್ದಾರೆ ಅವ್ರ ಹತ್ರ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇರುವ ಈ ಒಂದು ಶಿಲೆಗೆ ಏನಂತ ಕರಿತೀರಾ? ಈ ಒಂದು ಗೊಂಬೆಗೆ ಪರ್ಟಿಕ್ಯುಲರ್ ಆಗಿ ಏನೊಂದು ಹೆಸರು ಕರೀತಾರೆ ಅನ್ನೋದನ್ನು ನಿಮ್ಗೇನಾದರೂ ಗೊತ್ತಿದ್ರೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಈ ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯನೂ ಕೂಡ ತಪ್ಪದೆ ಕಮೆಂಟಲ್ಲಿ ತಿಳಿಸಿ.